ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಯ ವೈಯಕ್ತಿಕ ಮಾರ್ಗದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಈಗ ಆಲ್ರೆಡಿ ಒಂದು ಹೊಸ ನೋಟಿಫಿಕೇಶನ್ ಆಗಿದೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ. ಸೊ ಇಷ್ಟು ದಿನ ಏನು ವೆಯ್ಟ್ ಮಾಡ್ತಾ ಇದ್ರಿ CRDR ಈಗ ಆಲ್ರೆಡಿ ಸಿವಿಲ್ ನೋಟಿಫಿಕೇಶನ್ ಆಗಿದೆ. ಎಲ್ಲರೂ ಸಹ ಓದ್ತಾ ಇದ್ದಾರೆ. ಕಡಿಮೆ ಸಮಯ ನೀಡಿರೋದ್ರಿಂದ ಪ್ರತಿಯೊಬ್ಬರು ಸಹ ತಮ್ಮ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ CRDRಗೆ ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ ಡೇಟ್ ಆಗಿರ್ಬೋದು, ಎಷ್ಟು ಸೀಟ್ಸ್ ಇದಾವಾಗಿರ್ಬೋದು, ಯಾವಾಗಿಂದ ಅಪ್ಲಿಕೇಶನ್ ಶುರು ಮತ್ತು ಯಾವ ರೀತಿ ನಿಮ್ಮ ತಯಾರಿ ಇರಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಮಗೆ ಜೂನ್ 22ರಿಂದ ಒಂದು ಸ್ಮಾಲ್ ಅನೌನ್ಸ್ಮೆಂಟ್, ಜೂನ್ 22ರವರೆಗೂ ನಮಗೆ ಟೆಲಿಗ್ರಾಮ್ ಬ್ಯಾನ್ ಆಗಿರೋದ್ರಿಂದ ಸೊ ತುಂಬ ಜನ ಅಭ್ಯರ್ಥಿಗಳು ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರಿ ಟೈಮ್ ಟೇಬಲನ್ನು. ಸೊ ಅದನ್ನು ವಾಟ್ಸಪ್ ಗ್ರೂಪಲ್ಲಿ ಕೊಡ್ತೇನೆ ಸ್ನೇಹಿತರೆ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕಂದ್ರೆ ನೀವು ಈ 86-186 ಮತ್ತು 31540 ನಂಬರ್ಗೆ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿ, ಅಥವಾ ಇದೇ ಒಂದು ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಡೈರೆಕ್ಟ್ ಲಿಂಕ್ ಪ್ರೆಸ್ ಮಾಡೋದ್ರ ಮೂಲಕ ನೀವು ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ನಮಗೆ ಇವತ್ತು, ಯಾಕಂದರೆ ತುಂಬ ಜನ ಅಭ್ಯರ್ಥಿಗಳಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಆಲ್ರೆಡಿ ಫಾಲೋ ಮಾಡ್ತಿದ್ದಾರೆ ಜಾಯ್ನ್ ಆಗಿ, ಸ್ವಲ್ಪ ಜನ ಗೊತ್ತಿರಲ್ಲ ಯೂಟ್ಯೂಬ್ ನೋಡೋದ್ರು ಜಾಯ್ನ್ ಆಗ್ತೀರಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಮಗೆ ನೋಟಿಫಿಕೇಶನ್ ಫ್ಯಾಕ್ಸ್ ಇವತ್ತಿಂದ ಆಗಿರ್ತದೆ. ಸೊ ನಮಗೆ ಕರ್ನಾಟಕದಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿದೆ CRDR 1421 ಹುದ್ದೆಗಳಿದೆ ಸ್ನೇಹಿತರೆ. ಹುದ್ದೆ ವಿವರ ಅಂತ ಬಂದು ನೋಡಿ, ಸ್ಯಾಲ್ರಿ ಇತ್ತೀಚೆಗೆ ನಮಗೆ 7th ಪೇ ಆಗಿರೋದ್ರಿಂದ ತುಂಬ ಸ್ಯಾಲ್ರಿ ಇದೆ ಪೊಲೀಸ್ ಕಾನ್ಸ್ಟೇಬಲ್ಗೆ. ಇದೊಂದು ಒಳ್ಳೆ ಸುವರ್ಣಾವಕಾಶ ಆಗಿರ್ತದೆ. ತುಂಬ ಕೇರ್ಫುಲ್ಲಾಗಿ ಎಲ್ಲರೂ ಸಹ ಓದ್ಕೊಳ್ತಾ ಬನ್ನಿ ಸ್ನೇಹಿತರೆ. ಸಿವಿಲ್ ಇದೆ, ಸೊ ನೆಕ್ಸ್ಟ್ CRDR ಇದೆ, ನೆಕ್ಸ್ಟ್ ಅದೇ ರೀತಿ KSISF ಆಗಿರ್ಬೋದು ಮತ್ತು KSRP ಹುದ್ದೆಗಳು ನೋಟಿಫಿಕೇಶನ್ ಆಗ್ತವೆ. ಇವೆರಡಕ್ಕೂ ಹೆಣ್ಮಕ್ಳಿಗೆ ಉದ್ಯೋಗ ಇರ್ತವೆ. ಇದರಲ್ಲಿ ಒಂದು ನೋಟಿಫಿಕೇಶನಲ್ಲಿ ಸೀಟ್ಗಳು ಇರ್ತವೆ. ಬಟ್ CRDR ಓನ್ಲಿ ಫಾರ್ ಬಾಯ್ಸ್ ಆಗಿರುತ್ತೆ, ಅದು ನೆನಪಲ್ಲಿರಬೇಕಾಗ್ತದೆ. ಸೊ ನೆಕ್ಸ್ಟ್ ಇದರ ವಿದ್ಯಾರ್ಥಿನೂ ಸಹ ಅಷ್ಟೇ PUC ಮಾಡಿದ್ದಾರೆ, ನೆನಪಿರಲಿ. ಇದರ ವಿದ್ಯಾರ್ಥಿ PUC, SLC ಅಲ್ಲ. ಓಕೆ, ನಂತರ ಬರೋದು ನಮಗೆ ತುಂಬ ಸಿಂಪಲ್, ತುಂಬಾ ಕೊಟ್ಟಿರ್ತಾರೆ, ಅದೆಲ್ಲ ಏನು ಅವಶ್ಯಕತೆ ಇಲ್ಲ, ಎಲ್ಲರೂ ಸಹ ನೋಡಿರ್ತೀರ. ಜಸ್ಟ್ ನಮಗೆ ವಯಸ್ಸು ಆಲ್ಮೋಸ್ಟ್ PC ಸಿವಿಲ್ಗೆ ಏನು ಕೊಟ್ಟಿದ್ದಾರೆ ಅದೇ ರೀತಿಯೇ ವಯಸ್ಸು ಇಲ್ಲಿ ಇನ್ಕ್ಲೂಡ್ ಆಗ್ತಾ ಬಂದಿದೆ ಸ್ನೇಹಿತರೆ. 33 ವರ್ಷಗಳಾಗಿರ್ಬೋದು, ಪರಿಶಿಷ್ಟ ಜಾತಿಯವರಿಗೆ 35 ವರ್ಷ ಆಗಿರ್ಬೋದು, 38 ವರ್ಷ ತನಕ ಬಂದಿದೆ. ಸೊ ಅರ್ಜಿ ಸ್ಟಾರ್ಟ್ ಆಗೋದು ನಮಗೆ ಈ ತಿಂಗಳು 22ನೇ ತಾರೀಕಿಂದ ಮುಂದಿನ ತಿಂಗಳು 22, 1 ವರ್ಷ 1 ತಿಂಗಳವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನನ್ನು ಆಗ್ತಾ ಬರ್ಬೋದು. ನಂತರ ಎಕ್ಸಾಮ್ ಡೇಟ್ ಯಾವಾಗಿರ್ಬೋದು, ಸೊ ಶುಲ್ಕ ಅದೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ, ಚೇಂಜಸ್ ಏನಿಲ್ಲ ಇದರಲ್ಲಿ. ನೆಕ್ಸ್ಟ್ ಎಕ್ಸಾಮ್ ಡೇಟು ಆಲ್ಮೋಸ್ಟ್ 100 ಅಂಕಗಳು. ಇಲ್ಲಿ ನಮಗೆ 1.5 ಗಂಟೆ, ಬೇರೆ ಎಕ್ಸಾಮ್ಗಳಲ್ಲಿ 2 ಅವರ್ ಕೊಡ್ತಾಯಿದ್ರು. ಮತ್ತು ಸಿಲೆಬಸ್ ಸೇಮ್ ಇದೆ. ಸೊ ಹೇಗೆ ಅದು ಕೊಟ್ಟಿದ್ದಾರೆ ಅದೇ ಸಿಲೆಬಸ್ಗಳು ಒಳಗೆ ಕೊಟ್ಟಿದೆ ಸಿವಿಲ್ PCಗೆ ಏನು ಓದಿರ್ತೀರ. ಬಟ್ ಎಕ್ಸಾಮ್ ಡೇಟು ನಮಗೆ ಸೆಪ್ಟೆಂಬರ್ 6ರಂದು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಮಗೆ ಸಿವಿಲ್ PC ಆಗಸ್ಟ್ 2, ಇದು ಸೆಪ್ಟೆಂಬರ್ 6. ಸೊ ನಿಮಗೆ ಆಲ್ಮೋಸ್ಟ್ ಇನ್ನೂ ಎಕ್ಸ್ಟ್ರಾ ನಿಮಗೆ ಆಲ್ಮೋಸ್ಟ್ ಒಂದು 34 ದಿನ ಸಿಗುತ್ತೆ. ಇನ್ನೊಂದು ಬಾರಿ ಎಲ್ಲರೂ ಸಹ ರಿವಿಷನ್ ಮಾಡ್ಕೊಳ್ತಾ ಹೋಗ್ಬೋದು. ಸೀರಿಯಸ್ ಆಗಿ ನೀವು ಸಿವಿಲ್ಗೆ ಅಂತಲೇ ಕೂತ್ಕೊಂಡು ಓದಿದರೆ ಎಲ್ಲ ಎಕ್ಸಾಮ್ ಲಿಸ್ಟಲ್ಲೂ ನಿಮ್ಮ ಒಂದು ಹೆಸರು ಖಂಡಿತ ಬಂದೇ ಬರುತ್ತೆ. ತುಂಬ ಕೇರ್ಫುಲ್ಲಾಗಿ ನೀವು ಓದ್ತಾ ಬರಬೇಕು. ನಾನು ಜಾಸ್ತಿ ನಿಮಗೆ ಅದು ಇದು ಹೇಳ್ತಾ ಟೈಮ್ ವೇಸ್ಟ್ ಮಾಡಲ್ಲ. ಸಿಂಪಲು, ಇದಕ್ಕೆ ಬೇಕಾಗಿರೋದೇನು, ನಿಮಗೆ ಸಿವಿಲ್ PCಗೆ ಏನು ಕ್ವಾಲಿಫಿಕೇಷನ್ ಬೇಕು ಸೇಮ್ ಕ್ವಾಲಿಫಿಕೇಷನ್ನೇ ಇದಕ್ಕೂ ಅವೈಲಬಲ್ ಇರ್ತದೆ. ಅಪ್ಲಿಕೇಶನ್ ಡೇಟು, ಎಕ್ಸಾಮ್ ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ, ನೀಟಾಗಿ ಓದ್ಕೊಳ್ಳಿ. ಇನ್ನು ಟೆಲಿಗ್ರಾಮಲ್ಲಿ ಫ್ರೀ ಟೈಮ್ ಟೇಬಲನ್ನು ಕೊಡ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ಜೂನ್ 22ವರೆಗೂ ಬ್ಯಾನ್ ಇರೋದ್ರಿಂದ ಅದನ್ನು ಸ್ಟಾಪ್ ಆಗಿಲ್ಲ. ಅದನ್ನು ನಾನು ವಾಟ್ಸಪ್ ಗ್ರೂಪಲ್ಲಿ ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ವಾಟ್ಸಪ್ ಗ್ರೂಪ್ ಮಾಡಿರೋದು ಗೊತ್ತಿಲ್ಲ ಸ್ನೇಹಿತರೆ. ಸೊ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಳಿಸ್ಕೊಡ್ತೀನಿ. ವಾಟ್ಸಪ್ ಗ್ರೂಪಲ್ಲೇ ಒಂದು ಕ್ವಿಜ್ಗಳಾಗಿರ್ಬೋದು, ಟೆಲಿಗ್ರಾಮನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜೂನ್ 22ರಿಂದ ಹೇಗೇನು ಟೆಲಿಗ್ರಾಮ್ಗೆ ಬರ್ತೀವಿ. ಟೆಲಿಗ್ರಾಮಲ್ಲೇ ನೀವು ಮತ್ತೆ ಡೈಲಿ 2 ದಿನಕ್ಕೊಂದು 50 ಮಾರ್ಕ್ಸ್ ಅಂಕಗಳ ಕ್ವಿಜ್ ಆಗಿರ್ಬೋದು, ವೀಕ್ಲಿ ಟೆಸ್ಟ್ ಆಗಿರ್ಬೋದು, ಡೈಲಿ ಕ್ವಿಜ್ ಆಗಿರ್ಬೋದು, ಮತ್ತು ಕರೆಂಟ್ ಅಫೇರ್ಸ್ ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ನಾನು ನಿಮಗೆ ನೀಡ್ತಾ ಬರ್ತೀನಿ ಸ್ನೇಹಿತರೆ. ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಇನ್ನು ಆಲ್ಮೋಸ್ಟ್ ಹೈಟು ಸಹ ಇದಕ್ಕೂ 168 ಇರುತ್ತೆ. ಏನು PCಗೆ ಸಿವಿಲ್ಗೆ ಏನಿದೆ ಡಿಟ್ಟೋ ಹಂಗೆ ಇದೆ, ನೆನ್ಪಿಟ್ಕೊಳ್ತಾ ಬರಬೇಕಾಗುತ್ತೆ. ಕೆಲವರಿಗೆ ಕನ್ಸೆಕ್ಷನ್ ಇರುತ್ತೆ, ಏನು ಬುಡಕಟ್ಟು ಜನಾಂಗಗಳು ಏನಿರ್ತಾರೆ ಅವ್ರಿಗೆ ಅಷ್ಟೇ ಕನ್ಸೆಕ್ಷನ್ ಇರುತ್ತೆ. ಬಟ್ 168 ಸೆಂಟಿಮೀಟ್ರ್ ಕಂಪಲ್ಸರಿ ಇದಕ್ಕೆ ಬೇಕಾಗ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕಾಗ್ತದೆ. ಇದೆಲ್ಲ ಸೇಮ್, ಇದೆಲ್ಲ ಏನು ಓದೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ತಿಳ್ಕೊಂಡಿರ್ತೀರ. ಫಸ್ಟ್ ಎಕ್ಸಾಮ್ ಪಾಸ್ ಆಗಿ ತದನಂತರ ಅದನ್ನೆಲ್ಲ ನೋಡುವಂತೆ. ಜಸ್ಟ್ ಇಲ್ಲಿ ಬೇಕಾಗಿರೋದು ಎಕ್ಸಾಮ್ ಡೇಟು, ಎಷ್ಟು ಸೀಟ್ಸ್ಗಳು ನೋಟಿಫಿಕೇಷನ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಯಾವ್ಯಾವ ಕ್ಯಾಟಗರಿಗೆ ಎಲ್ಲೆಲ್ಲಿ ಅತಿ ಹೆಚ್ಚಾಗಿದ್ದಾವೆ ಅಂತ ನೀವು ತಿಳ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. 1421 ಸೀಟ್ ಇದೆ. ಬೇಜಾನ ಆಯಿತು. ಸಿವಿಲ್ಗೆ ಅಷ್ಟೊಂದು ಕೊಟ್ಟಿದ್ದಾರೆ, CRDRಗೆ ಇಷ್ಟು ಕೊಟ್ಟಿದ್ದಾರೆ, KSISF KSRP ಅಲ್ಲೊಂದು ಸ್ವಲ್ಪ ಒಂದು 3,000, 2,500 3,000 ಕರೀತಾ ಬರ್ತಾರೆ. ಸೊ ಇದೊಂದು ಒಳ್ಳೆ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ. ಸಂಬಳ ಏನು ಯಾವುದಕ್ಕೇನು ಕಡಿಮೆ ಇಲ್ಲ. ಓಕೆ, ಒಳ್ಳೆ ಸಂಬಳನೇ ಇದೆ. ಸೊ ನಿಮಗೆಲ್ಲ ಸೇರಿ ಕೈಗೆ ಏನಿಲ್ಲ 46,000-47,000 ಬರುತ್ತೆ ಬೆಂಗಳೂರು ಸಿಟಿಲಾದರೆ. ಸೊ ಡಿಸ್ಟಿಕ್ಗಳಲ್ಲಾದರೆ ಒಂದು 2-3 ಸಾವಿರ ಕಡಿಮೆ ಬರುವಂಥ ಚಾನ್ಸಸ್ ಇರುತ್ತೆ, HRA ಅದೆಲ್ಲ ಸೇರಿಸ್ಕೊಂಡಾಗ. ಸೊ ಅದೆಲ್ಲ ವರಿ ಮಾಡ್ಕೋಬೇಡಿ. ಸದ್ಯಕ್ಕೆ 4-5 ವರ್ಷದಿಂದ ನೋಟಿಫಿಕೇಷನ್ ಆಗಿರಲಿಲ್ಲ, ನಿಮಗೊಂದು ಉದ್ಯೋಗ ಸಿಗಲೇಬೇಕಿತ್ತು, ಅಷ್ಟು ನೋಟಿಫಿಕೇಷನ್ ಆಗ್ತಾಯಿದೆ. ಓದೋದಕ್ಕೆ ತುಂಬ ಸಮಯ ಕಡಿಮೆ ಇದೆ. ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದು ಸಿವಿಲ್ಗೆ ಯಾವ ರೀತಿ ಓದ್ತೀರಾ, ಆ ಸಿವಿಲ್ ಎಕ್ಸಾಮ್ ಮುಗಿದ ತಕ್ಷಣ ಕಂಟಿನ್ಯೂಟಿ ನಾನು ಏನು ಓದ್ಕೋಬೇಕು CRDRಗೆ ಅಂತೆಲ್ಲ ಓದ್ಕೊಳ್ತಾ ಬರಬೇಕು. ಎಕ್ಸಾಮ್ KA ನಡೆಸೋದ್ರಿಂದ
ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಟ್ರನ್ ಸೇಮೇ ಇರುತ್ತೆ. ರಿವಿಷನ್ ಬೇಕು. ಮತ್ತು ಮಾಕ್ ಟೆಸ್ಟ್ಗಳನ್ನು ಸೀರಿಯಸ್ಸಾಗಿ ಅಟೆಂಡ್ ಮಾಡ್ತಾ ಬರಬೇಕು. ಮತ್ತು ಸಬ್ಜೆಕ್ಟ್ ಇಡ್ತಾ ಇರಬೇಕು. ಯಾವುದೇ ಥರ ಒನ್ ವರ್ಡ್ ಬುಕ್ ಓದಿದರೆ ಆಗಲ್ಲ, ಅಲ್ಲಿನ ಒಂದು GK ಬುಕ್ ಓದಿದರೆ ಆಗಲ್ಲ. ಸಬ್ಜೆಕ್ಟ್ ಓರಿಯೆಂಟೆಡ್ ಬುಕ್ಕನ್ನು ನೀವು ಓದಿದರೆ ಮಾತ್ರ ಮುಂದಿನ ಎಲ್ಲ ಎಕ್ಸಾಮ್ಗಳಲ್ಲಿ ಪಾಸ್ ಆಗ್ತೀರಾ ಸ್ನೇಹಿತರೆ. ಸೊ ಏನೇ ಡೌಟ್ ಇದ್ದರೂ ನೀವು 8618631540 ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ನೀವು ಡೈರೆಕ್ಟ್ ಕಾಲ್ ಮಾಡ್ತಾ ಬರ್ಬೋದು. ಮತ್ತು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೂನ್ 27ರಿಂದ ಟೆಲಿಗ್ರಾಮ್ ಮತ್ತೆ ರೀಓಪನ್ ಆಗುತ್ತೆ, ಅಲ್ಲಿ ಜಾಯ್ನ್ ಆಗ್ತಾ ಬರ್ಬೋದು. ವಾಟ್ಸಪ್ ಗ್ರೂಪು ಸಹ ನಿಮಗೆ ಕಳಿಸ್ಕೊಡ್ತಾ ಬನ್ನಿ ಸ್ನೇಹಿತರೆ. ಸೊ ತುಂಬ ಸಿಂಪಲ್ ನೋಟಿಫಿಕೇಶನ್ ಆಗಿದೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲೇನು ಎಕ್ಸ್ಟ್ರಾ ಹೇಳೋವಂಥ ಅವಶ್ಯಕತೆ ಇಲ್ಲ. ಸಿವಿಲ್ PCಗೆ ಆಲ್ರೆಡಿ ಎಲ್ಲ ಮೋಟಿವೇಶನ್ ತೊಗೊಂಡಿದ್ದೀರಾ, ತಮ್ಮ ಓನ್ ಸ್ಟ್ರಾಟಜಿ ಮಾಡ್ತಾ ಇದ್ದೀರಾ. ಅದೇ ಸ್ಟ್ರಾಟಜಿ ಮುಂದುವರಿತಾ ಹೋಗಿ ಒಂದು ಎಕ್ಸ್ಟ್ರಾ ಆಡೋಣ ಆಗುತ್ತೆ. ಇನ್ನೊಂದು ಅವಕಾಶ ನನಗೆ ಸಿಗ್ತಾ ಇದೆಯಲ್ಲ, ಸಿವಿಲ್ ಚೆನ್ನಾಗಿ ಮಾಡಿಬಿಟ್ಟು CRDR ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಒಂದು ಕಾನ್ಫಿಡೆಂಟಿಂದ ಓದ್ತಾ ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ಸಹ ಸಕ್ಸಸ್ ಸಿಗುತ್ತೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.